ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಹುಲ್ ದರ್ಶನ್. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ ಸುಸ್ವಾಗತ. ಗೈಸ್, ತಿಂಡಿ ಮಾಡ್ತಾ ಇದ್ದೀನಿ. ನಿಮ್ದೆಲ್ಲ ತಿಂಡಿ ಆಯ್ತಾ? ತಿಂಡಿ ಮಾಡ್ತಾ ಮಾಡ್ತಾ ಒಂದು ಟಾಪಿಕ್ ಮಾತಾಡೋದ ದರ್ಶನ್ ಅವ್ರ ಬಗ್ಗೆ ಅನಿಸ್ತು, ಅದಕ್ಕೆ ಮಾತಾಡ್ತಾ ಇದ್ದೀನಿ. ಆ್ಯಸ್ ಎ ಫ್ಯಾನ್ ಆಗಿ ನಾನು ದರ್ಶನ್ ಅವ್ರ ಅಪ್ಪಟ ಅಭಿಮಾನಿ. ಸೊ ಯಾವ ಮ್ಯಾಟ್ರ್ ಅಂದರೆ, ಕನಕಪುರದಲ್ಲಿ ಏನೋ ಒಂದು ಪ್ರೋಗ್ರಾಮ್ ನಡೀತು ಡಿ ಕೆ ಶಿವಕುಮಾರ್ ಅವ್ರದ್ದು, ಆಯಿತಾ. ಅಲ್ಲಿ ಎಲ್ಲರೂ ಕೂಡ ದರ್ಶನ್ ಅವ್ರದ್ದು ಡಿ ಬಸ್ ಅಂತ ಕೂಗ್ತಾ ಇದ್ರು. ಕೆಲವರೆಲ್ಲ ಅಪೋಸ್ ಮಾಡಿದ್ರು ಅದನ್ನ. ಫ್ಯಾನ್ಸ್ ಇಂದಾನೆ ಅದು ಆಗೋದು, ಫ್ಯಾನ್ಸ್ ಇಂದಾನೆ ದರ್ಶನ್ ಅವ್ರು ಕಷ್ಟಪಡ್ತಿರೋದು ಅಂತ. ಅದಲ್ಲ, ಫ್ಯಾನ್ಸ್ಗಳಿಗೆ ಹೇಳ್ಕೊಳ್ಳೋ ರೀತಿ ಗೊತ್ತಾಗ್ತಿಲ್ಲ ಆ್ಯಕ್ಚುಲಿ. ಅವ್ರು ಜೈಲಲ್ಲಿ ಇರೋದ್ರಿಂದ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಏನಿಲ್ಲ. ಅವ್ರು ಸಿ ಎಂ ಬಂದಾಗ ನಾವೇನಾದರೂ ಕಿರ್ಚಿ ಕೂಗಿದ್ರೆ ಫೀಲಿಂಗ್ಸ್ ಅರ್ಥ ಮಾಡ್ಕೋತಾರೆ, ಏನೋ ಸಪೋರ್ಟ್ ಮಾಡ್ಬೋದು ಅವ್ರನ್ನ ರಿಲೀಸ್ ಮಾಡೋದಕ್ಕೆ ಅಂತ. ಯಾಕಂದರೆ ಕರ್ನಾಟಕ ಯಾರಿಗೆ ಅವರು ಹೈಕೋರ್ಟಲ್ಲಿ ಬೇಲ್ ಆದಮೇಲೆ ಸುಪ್ರೀಂ ಕೋರ್ಟ್ಗೆ ಬೇಲ್ ಕ್ಯಾನ್ಸಲ್ ಮಾಡಿ ಅಂತ ಕರ್ನಾಟಕ ಸರ್ಕಾರನೇ ಇದು ಮಾಡಿದ್ದು, ಅಪೀಲ್ ಹೋಗಿತ್ತು. ಆದ್ರಿಂದ ಅವ್ರನ್ನ ಏನೋ ರಿಕ್ವೆಸ್ಟ್ ಮಾಡ್ಕೋಬೋದು. ಯಾಕಂದರೆ ಒಬ್ಬೊಬ್ಬರೇ ಫ್ಯಾನ್ಸ್ ಹೋಗಿ ರಿಕ್ವೆಸ್ಟ್ ಮಾಡ್ಕೊಳಕ್ಕಾಗಲ್ಲ. ಸೊ ಎಲ್ಲ ಗುಂಪಲ್ಲಿದ್ದಾಗ ಆ ಥರ ಫ್ಯಾನ್ಸು ಎಮೋಷನ್ ತೋರಿಸಿದ್ರೆ ಆ ಥರ ರಿಲೀಸ್ ಮಾಡಿಸ್ಬೋದೇನೋ ಅಂತ ಆ ಥರ ಫ್ಯಾನ್ಸ್ ಎಲ್ಲ ಕೂಗೋದು, ಕಿರ್ಚೋದು ಆ ಥರ ಮಾಡ್ತಾರೆ. ಬಟ್ ಅದು ತಪ್ಪು ಅಂತ ಹೇಳೋಕ್ಕಾಗಲ್ಲ. ಅವ್ರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಎಕ್ಸ್ಪ್ರೆಸ್ ಮಾಡ್ಕೋತಾರೆ. ಅದನ್ನು ಕೆಲವರು ನೆಗೆಟಿವ್ ಆಗಿ ತಿಳ್ಕೊತಾರೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಕೋಪ ಮಾಡಿಕೊಂಡ್ರು ಸ್ಟೇಜ್ ಮೇಲೆ. ಯಾಕಂದ್ರೆ ಅವ್ರ ಮೆಂಟಾಲಿಟಿ ಏನಂದರೆ ಬೇರೆ ಸ್ಟೇಜ್ ಇದು, ಇಲ್ಲಿ ಮಾತಾಡೋದು ಸರಿಯಲ್ಲ ಅಂತ. ಬಟ್ ಫ್ಯಾನ್ಸ್ ಹಂಗಲ್ವಲ್ಲ. ಯಾಕಂದರೆ ದರ್ಶನ್ ಅವ್ರಿಗೆ ಎಲ್ಲ ಅಭಿಮಾನಿ ಇಲ್ಲ, ಎಲ್ಲ ಕಡೆಯಿಂದ ಅಭಿಮಾನಿ ಇದ್ದಾರೆ. ಸೊ ಅದಕ್ಕೋಸ್ಕರ ಅದ್ರ ಕುಗ್ದೆ. ಬಟ್ ಎಲ್ಲ ಅದನ್ನು ತಪ್ಪಾಗಿ ತಿಳ್ಕೊಂಡ್ರು. ಏನು ಗೊತ್ತಾ, ಇನ್ನೊಂದು ವಿಚಾರ ಏನು ಗೊತ್ತಾ, ದರ್ಶನ್ ಅವರು ಹೊರ್ಗಡೆ ಇದ್ರೂ ಒಳಗಡೆ ಇದ್ರೂ ಅದೇ ಕ್ರೇಜ್ ಐತೆ. ಯಾವ ಹೆಂಗೆ ಅಂದರೆ, ಕೆಲವರೆಲ್ಲ ನಾಪತ್ತೆ ಆಗ್ಬಿಡ್ತಾರೆ, ಮೂವಿ ಮಾಡ್ತಾರೆ, ಮಾಡಲ್ಲ. ಕೆಲವು ಟೈಮ್ ಕೆಲವು ವರ್ಷಗಳ ಕಾಲ ಮೂವಿ ಮಾಡೋದು ನಿಲ್ಲಿಸ್ಬಿಟ್ರೆ ಅವ್ರನ್ನ ಮರ್ತೇ ಬಿಡ್ತಾರೆ. ಬಟ್ ಇದು ದರ್ಶನ್ ಅವ್ರಿಗೆ ಕಷ್ಟದ ಸಮಯ. ಅವ್ರ ಫ್ಯಾನ್ಸ್ ಯಾವುದೇ ಕಾರಣಕ್ಕೂ ಕೈ ಬಿಡ್ತಿಲ್ಲ. ಅವರು ಮಿಸ್ಸಸ್ ಹೋದ್ರು, ವಿಜಯಲಕ್ಷ್ಮಿ ಅವ್ರು ಹೋದ್ರು ಕೂಡ ಅವ್ರ ಜೊತೆ ಮಾತಾಡ್ತಾರೆ, ಅವ್ರ ಜೊತೆ ಕಿಚ್ಚುತ್ತಾರೆ, ಡಿ ಬಾಸ್ ಅಂತ ಕೇಳ್ತಾರೆ, ಯಾವಾಗ ರಿಲೀಸ್ ಮಾಡ್ತೀರಿ ಅಂತ. ಅವರು ಕೂಡ ದೇವ್ರು ಒಳ್ಳೇದಾಗಲಿ ಅಂತ ಕೇಳ್ತಾ ಇರ್ತಾರೆ, ಆಯಿತಾ. ಸೊ ಅದಕ್ಕೆ ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ. ಏನೇನೋ ಸುದ್ದಿಗಳು ಬರ್ತಾ ಇದೆ, ದರ್ಶನ್ ಅವ್ರಿಗೆ ಕಷ್ಟ ಆಗುತ್ತೆ, ಮುಂದೆ ಎಲ್ಲ ಜೈಲ್ ಶಿಕ್ಷೆ ಆಗುತ್ತೆ ಅಂತ. ನೀವು ವಿನಯ್ ಕುಲಕರ್ಣಿ ಅವ್ರನ್ನೇ ನೋಡ್ಬೋದು ನೀವು. ಅವ್ರಿಗೂ ಕೂಡ ಇದಾಗಿತ್ತು, ಏನಪ್ಪ, ಅವ್ರ ಅಪರಾಧಿ ಅಂತಾನೆ ಡಿಸೈಡ್ ಆಗಿತ್ತು. ಬಟ್ ಅವ್ರಿಗೆ ಕೋರ್ಟು ಬೇಲ್ ಕೊಡ್ತು. ಬಟ್ ಕರ್ನಾಟಕ ಸರ್ಕಾರ ಅವ್ರದ್ದೇನು ಅಪೀಲ್ ಹೋಗ್ಲಿಲ್ಲ, ಸುಪ್ರೀಂ ಕೋರ್ಟ್ಗೆ ಹೋಗೋದು ಇಲ್ಲ ಅವ್ರು. ಯಾಕಂದ್ರೆ ಅವ್ರು ರಾಜಕೀಯದವರು, ಹೆಂಗಾದ್ರೂ ಸೇಫ್ ಮಾಡ್ಕೋತಾರೆ. ಬಟ್ ದರ್ಶನ್ ಅವ್ರನ್ನ ಅವ್ರ ಅಪರಾಧಿನೇ ಅಲ್ಲ, ಇನ್ನೂ ಏನಪ್ಪ ಪ್ರೂವ್ ಆಗಿಲ್ಲ ಅಪರಾಧಿ ಅಂತ. ಇನ್ನೂ ಕೂಡ ಅಲ್ಲೆಲ್ಲ ನಡೀತಾ ಇದೆ ಸಾಕ್ಷಿಗಳೆಲ್ಲ. ಈಗ ಪ್ರದೋಷ್ ಅವರು ಕೂಡ ಏನೋ ಒಂದು ಅರ್ಜಿ ಸಲ್ಲಿಸಿದಾರಂತೆ. ನೋಡೋದ ಮುಂದಿನ ದಿನಗಳಲ್ಲಿ ಒಳ್ಳೇದ ಅಂತ ಹೇಳ್ತಾ ದರ್ಶನ್ ಅವ್ರಿಗೆ. ಹಾಗೆ ದರ್ಶನ್ ಫ್ಯಾನ್ಸ್ಗಳು ಕೆಲವೊಂದು ಮಾತಾಡಿದಾಗ ಯಾರು ನೆಗೆಟಿವ್ ಆಗಿ ತಿಳ್ಕೊಬೇಡಿ. ಅವರು ಎಮೋಷನ್, ಈಗ ಎಲ್ಲ ಸಿನಿಮಾ ಹೀರೋಗಳ್ದು ರಿಲೀಸ್ ಆಗ್ತಾ ಇದೆ ಸಿನಿಮಾಗಳೆಲ್ಲ, ಅವರೆಲ್ಲ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ದರ್ಶನ್ ಅವ್ರ ಫ್ಯಾನ್ಸ್ಗೆ ಸೆಲೆಬ್ರೇಟ್ ಮಾಡೋಕ್ಕೆ ಯಾವುದೂ ಇಲ್ಲ. ಬಟ್ ಬೇಜಾರಲ್ಲಿ ಇರ್ತಾರೆ. ಯಾಕಂದ್ರೆ ದರ್ಶನ್ ಅವ್ರು ಬಂದರೆ ಅವರೇ ರಿಲೀಸ್ ಆದರೆ ಸಾಕು ಅಂತ. ಎಲ್ಲರದ್ದು ಸಿನಿಮಾ ರಿಲೀಸ್ ಆದರೆ ಇವರೇ ರಿಲೀಸ್ ಆದರೆ ಸಾಕು ಅಂತ ದರ್ಶನ್ ಫ್ಯಾನ್ಸ್ಗಳು ಕಾಯ್ತಾ ಇದ್ದಾರೆ. ಸೊ ನಿಮ್ಗೇನು ಅನ್ನಿಸ್ತು ದರ್ಶನ್ ಫ್ಯಾನ್ಸ್ ಬಗ್ಗೆ, ಹಾಗೆ ದರ್ಶನ್ ಅವ್ರ ಬಗ್ಗೆ? ದರ್ಶನ್ ಅವರು ರಿಲೀಸ್ ಆಗ್ಬೋದಾ? ಯಾಕೆ ನಾವು ನ್ಯೂಸಲ್ಲಿ ಏನು ನೋಡ್ತೀವೋ ಅದನ್ನೇ ನೋಡೋಕ್ಕಾಗೋದು. ನಮಗೆ ಜಾಸ್ತಿ ಏನಪ್ಪ ಕಾನೂನು ಬಗ್ಗೆ ಗೊತ್ತಿಲ್ಲ, ಅಲ್ಲಿ ಏನು ನಡೀತದೆ ಏನು ಅಂತ. ಕೆಲವೊಂದು ವೀಡಿಯೋಗಳಲ್ಲಿ ಕೆಲವೊಂದು ಅಡ್ವೊಕೇಟ್ಗಳು ವೀಡಿಯೋ ಮಾಡ್ತಾರೆ ಎಜುಕೇಷನಲ್ ಪರ್ಪಸ್ಗೋಸ್ಕರ. ಅವರು ಹೇಳೋದನ್ನ ಕೇಳ್ಕೊಬೇಕಷ್ಟೇ. ಯಾಕಂದರೆ ಸೆಕ್ಷನ್ಗಳು ನಮ್ಗೆ ಯಾವುದೂ ಗೊತ್ತಿಲ್ಲ ಜಾಸ್ತಿ. ಸೊ ಆದ್ದರಿಂದ ದರ್ಶನ್ ಅವ್ರಿಗೆ ಒಳ್ಳೇದಾಗಲಿ, ಆದಷ್ಟು ಬೇಗ ರಿಲೀಸ್ ಆಗಲಿ, ನಿರಪರಾಧಿ ಅಂತ ಪ್ರೂವ್ ಆಗಲಿ. ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡಲಿ. ನಾವು ಕೂಡ ವೆಯ್ಟ್ ಮಾಡ್ತಾ ಇದ್ದೀವಿ ದರ್ಶನ್ ಅವ್ರು ಆಚೆ ಬರಲಿ ಅಂತ. ದರ್ಶನ್ ಅವ್ರು ಆಚೆ ಬಂದು ಸ್ವಲ್ಪ ಟೈಮು, ಸ್ವಲ್ಪ ತಿಂಗಳ ರೆಸ್ಟ್ ಮಾಡಿಕೊಂಡು ಆಮೇಲೆ ಬೇಕಾದರೆ ಸಿನಿಮಾಗಳು ಮಾಡಲಿ. ಫಸ್ಟ್ ಆಫ್ ಆಲ್ ಅವ್ರು ಬೇಗ ರಿಲೀಸ್ ಆಗಲಿ, ಈ ವರ್ಷದೊಳಗಡೆ ರಿಲೀಸ್ ಆಗಲಿ ಅಂತ ಕೇಳ್ಕೊತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಬಗ್ಗೆ? ಹಾಗೆ ದರ್ಶನ್ ಫ್ಯಾನ್ಸ್ ಬಗ್ಗೆ ಯಾರೆಲ್ಲ ದರ್ಶನ್ ಫ್ಯಾನ್ಸು ಕಾಯ್ತಾ ಇದ್ದೀರಾ ಅವ್ರು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮಿಸ್ ಮಾಡ್ದೇನೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.